ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಗೀ ರೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಅರ್ಧ kg ಚಿಕನ್ ಇದೆ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪಾಕಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಇವಾಗ ಇದನ್ನು ನಾನು ಫ್ರೆಂಡ್ಸ್ ಇದನ್ನು 1 ಅವರ್ ಇಡ್ತೀನಿ. ನಂತರ ಈಗ ಇದಕ್ಕೆಲ್ಲ ಮಸಾಲೆಯನ್ನು ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇವಾಗ ಇದನ್ನು ರೆಡಿ ಮಾಡಿಟ್ಟಿದ್ದೀನಿ. ನಾನಿವಾಗ ಬಾಣಲೆ ಇಟ್ಟಿದ್ದೀನಿ. ಒಂದು ಚಕ್ಕೆ, ಅರ್ಧ ಜಾವತ್ತಿ, ಒಂದು ಚಿಟಿಕೆ ಮೆಂತ್ಯ, ಒಂದು ಚಿಟಿಕೆ ಸೋಂಪು, ಒಂದು ಚಿಟಿಕೆ ಜೀರಿಗೆ, ಮೆಣಸು, ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ನಾನು ಒಂದು ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿ ಹಾಕಿದ್ದೀನಿ. 1 ಇಂಚು ಶುಂಠಿ, ಒಂದು ಅವರೆಕಾಳಷ್ಟಪ್ಪ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ ನಾನು. ಇವಾಗ ಇದು ರೆಡಿ ಆಯಿತು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಸೂಪರಾಗಿದೆ ಫ್ರೆಂಡ್ಸ್, ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೆ. ಈಗ ಈ ಕಾರನ್ನ ಅದರಲ್ಲಿ ಸೇರಿಸ್ತೀನಿ. ಇವಾಗ ಸ್ಟವ್ ಹಚ್ಚಿದ್ದೀನಿ. ಇವಾಗ 1 ಸ್ಪೂನು ಬರಾಬರಿ ತುಪ್ಪ ಹಾಕಿದ್ದೀನಿ. ಇವಾಗ ನೆನೆಸಿಟ್ಕೊಂಡಿರೋ ಚಿಕನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಬ್ಕೊಂಡಿರೋ ಖಾರನ ಸೇರಿಸ್ತಾ ಇದ್ದೀನಿ.
ಇವಾಗ ಇದು ರೆಡಿ ಆಯಿತು. ನಾನು ಇವಾಗ ಸ್ವಲ್ಪ ಮೊದಲು ನೆನೆಸಲಿಕ್ಕೆ ಚಿಕನ್ನ ಉಪ್ಪು ಸೇರಿಸಿದ್ದೀನಿ. ಇವಾಗ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗೀ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಸಣ್ಣ ಊರಿನಲ್ಲಿ ಇದನ್ನು 10 ನಿಮಿಷ ಬಿಡ್ತೀನಿ. ಇವಾಗ ನೋಡಿ ರೆಡಿ ಆಯಿತು ಗೀ ರೋಸ್ಟು. ಸೂಪರಾಗಿರುತ್ತೆ ಚಿಕನ್ ಗೀ ರೋಸ್ಟ್. ನಾನೀಗ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ಬೆಂದು ಫ್ರೆಂಡ್ಸ್ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ತುಪ್ಪ ಎಲ್ಲ ಸಹ ಬಿಟ್ಕೊಂಡು ಎಷ್ಟು ಸೂಪರಾಗಿದೆ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಮತ್ತು ಯಾವುದೇ ಮೆಥಡಲ್ಲಿ ಮಾಡಿದ್ರೂ ಸಹ ಕೆಲವರು ಮೊದಲೇ ತುಂಬ ಹಾಕ್ತಾರೆ, ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ ತುಪ್ಪನ. ಯಾವುದೇ ಮೆಥಡಲ್ಲಿ ಹಾಕಿದ್ರೂ ಸಹ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗಾಗಿ ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ. ರೆಡಿ ಆಯಿತು. ನಂತರ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಗೀ ರೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.